ಕೋಲಾರ ಲೋಕಸಭಾ ಕ್ಷೇತ್ರ ಸಂಸದ ಮುನಿಸ್ವಾಮಿ ಚಿಂತಾಮಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ತಮ್ಮ ಆಪ್ತರ ಕುಟುಂಬದವರ ಕ್ಷೇಮ ವಿಚಾರಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯವಿಲ್ಲದಿದ್ದು ಇದೇ ತಿಂಗಳ 30ರಂದು ನೀತಿ ಸಂಹಿತೆ ಮುಗಿದ ನಂತರ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಲ್ಪಿಸುವುದಾಗಿ ತಿಳಿಸಿದ್ದಾರೆ. ಹಾಸ್ಪಿಟಲಲ್ಲಿ ಇನ್ನು ವೈದ್ಯರು ನಮ್ಮ ಕಡೆ ಆಗಿಲ್ಲ. ಅಲ್ಲಿರೋ ವೈದ್ಯರೇ ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಕೇಳಿದ್ರೆ ಅಲ್ಲಿ ಪೈಲು ಹಣಕಾಸು ಇದರ ಈ ಸಂಸ್ಥೆಯಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇದ್ರ ಬಗ್ಗೆ ತುಂಬ ತೊಂದರೆ ಆಗ್ತಾಯಿದೆ ರೋಗಿಗಳಿಗೆ. ನಾನು ಈಗ ಬಂದು ಇಲ್ಲಿ ಭೇಟಿ ಮಾಡಿದ್ದು ನಮ್ಮಲ್ಲಿ ಸುಮಾರು ನಮ್ಮ ಪರಿಚಯ ಇರ್ತಕ್ಕಂಥವ್ರು ಮನೆಯಲ್ಲಿ ಮೊಮ್ಮಕ್ಕಳಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನೋಡೋಣ ಅಂತ ಬೈ ಚಾನ್ಸ್ ಅನಿರೀಕ್ಷಿತವಾಗಿ ಇಲ್ಲಿ ಭೇಟಿ ಕೊಟ್ಟಿದ್ದೀನಿ. ಇದೇನು ನೀತಿ ಸಂಹಿತೆ 30ನೇ ತಾರೀಕಿವರೆಗೂ ಇದೆ, ಅದು ಮುಗಿದಿದ್ದಾದಮೇಲೆ ಎಲ್ಲ ಅಧಿಕಾರಿಗಳನ್ನ, ವೈದ್ಯಾಧಿಕಾರಿಗಳನ್ನ, THOನ, DHOನ ಅವ್ರನ್ನೆಲ್ಲ ಕರೆದು ನಮ್ಮಲ್ಲಿ ಏನು ಮೂಲಭೂತ ಸೌಕರ್ಯಗಳು ನಮ್ಮ ಹಾಸ್ಪಿಟ್ಲಿಗೆ ಸಿಗಬೇಕು, ಹಿಂದೆನೇ ನಾವು ಬಂದಾಗ ಇಲ್ಲೆಲ್ಲ ಸ್ವಚ್ಛ ಭಾರತ ಎಲ್ಲ ಮಾಡಿಬಿಟ್ಟು ಕುಡಿಯೋ ನೀರದೆಲ್ಲ ವ್ಯವಸ್ಥೆ ಮಾಡೋದಕ್ಕೆಲ್ಲ ಮಾಡಿ ಹೋಗಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಯಾವುದೇ ವೈದ್ಯಾಧಿಕಾರಿಗಳ ಕೊರತೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಒಟ್ಟಿಗೆ ನಿಂತು ನಗರಸಭೆಯಲ್ಲೂ ಇವತ್ತು ನಮ್ಮದೇ ಅಧ್ಯಕ್ಷರುಗಳು ಎಲ್ಲ ಇದ್ದಾರೆ, ನಮ್ಮ ಮುಖಂಡರುಗಳೆಲ್ಲರೂ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋದರಿಂದ ಯಡಿಯೂರಪ್ಪ ಅವರು ಮತ್ತು ನಮ್ಮ ಆರೋಗ್ಯ ಮಂತ್ರಿಗಳು ನಮ್ಮ ಪಕ್ಕದ ಜಿಲ್ಲೆಯವರಾಗಿರೋದ್ರಿಂದ ಅವ್ರನ್ನ ಕರೆದು ಕೂರಿಸಿ ಮಾತಾಡಿ ಏನೇನು ಕೊರತೆಗಳಿದೆ ಅದನ್ನು ನೀಗಿಸುವಂಥ ಕೆಲಸ ಹಾಕ್ಸಿದ್ದೀರಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಸಾಹೇಬರು ಅವ್ರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಏನು ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂತ ಹೇಳಿ ರೈತ ಮಸೂದೆಯನ್ನು ಮಂಡನೆ ಮಾಡಿದರು. ಇದರಲ್ಲಿ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು 2 ಲಕ್ಷ ಜನಕ್ಕೆ ಇವತ್ತು 3ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಿಂದೆ ಗೊತ್ತಾಯ್ತಾ ಏನು ಕಿಸಾನ್ ಸನ್ಮಾನ್ ಅಂತ ಹೇಳ್ಬಿಟ್ಟು ಹೇಳಿ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಇಡೀ ದೇಶದಲ್ಲಿ 9 ಕೋಟಿ ಜನಕ್ಕೆ ಒಂದೇ ಸಲ 18,000 ಕೋಟಿ 9 ಕೋಟಿ ಜನಕ್ಕೆ 18,000 ಕೋಟಿ ಒಂದೇ ಸಲ ನೇರವಾಗಿ ಅವರ ಅಕೌಂಟ್ಗಳಿಗೆ ಹೋಗೋದ್ರ ಮುಖಾಂತರ ಇಲ್ಲಿ ಯಾವುದೇ ದಳ್ಳಾಳಿಗಳ ಅವಳಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿ ಕೆಲಸ ಮಾಡಿದೆ. ಇವತ್ತು ನಮ್ಮಲ್ಲೇನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ವಾಜಪೇಯಿ ಅವರು ಇದು ಮಾಡಿದರು, ನಮ್ಮ ಗ್ರಾಮ ಸಡಕ್ ಯೋಜನೆ ಅಂತೇಳಿ ಹಳ್ಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವಂಥ ಕೆಲಸ ಮಾಡಿದರು. ಅದನ್ನು ನಮ್ಮ ಚಿಂತಾಮಣಿ ಭಾಗದಲ್ಲೂ ಸುಮಾರು ಒಂದು 25 ಕಿಲೋಮೀಟ್ರು ನಾವು ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಹಾಕಿ ನಾವು ಗುದ್ಲಿ ಪೂಜೆಯನ್ನು ಮಾಡಿ ಈಗಾಗಲೇ ಕೆಲಸ ಕಾರ್ಯಗಳು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಅದನ್ನು ಪರಿಶೀಲನೆ ಮಾಡೋಂಥ ಕೆಲಸನೂ ನಾವು ಮಾಡ್ತೀರಿ. ನಮ್ಮಲ್ಲಿ ವಾಜಪೇಯಿ ಅವರು ಕಾಲದಿಂದನೂ ನಮ್ಮಲ್ಲಿ ಟೆಲಿಫೋನ್ಗಳು ನೀವು ಹಿಂದೆ ನೋಡಿದ್ದೀರಿ. ಈ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಯಾರು ಟೆಲಿಫೋನ್ ಡೈರೆಕ್ಟ್ ಆದರೆ ಅವ್ರ ಮನೆಗಳು ಹುಡ್ಕೊಂಡು 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ಅವ್ರ ಮನೆಗೆ ಒಂದು ಟೆಲಿಫೋನ್ ತಗೊಬೇಕು, ಒಂದು STD ಬೂತ್ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾಯಿದ್ರು. ಆದರೆ ಸನ್ಮಾನ್ಯ ವಾಜಪೇಯಿ ಅವ್ರ ಕಾಲದಲ್ಲಿ ಸುಮಾರು 2 ಕೋಟಿ ಟೆಲಿಫೋನ್ ಕಲೆಕ್ಷನ್ಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಈ ಗತ್ತಲ್ಲೂ ಎಲ್ಲರ ಹತ್ರನೂ ರೈತರ ಹತ್ರ, ಇವ್ರ ಹತ್ರ, ಸಾಮಾನ್ಯ ಪ್ರಜೆಗಳ ಹತ್ರನೂ ಇವತ್ತು ಫೋನ್ಗಳಿದೆ. ಆ ನಿಟ್ಟಿನಲ್ಲಿ ಇವತ್ತೇನು ವಿರೋಧ ಪಕ್ಷದವರು ಪಂಜಾಬಲ್ಲಿ ಏನು ನಕಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಅವರೆಲ್ಲ ಯಾರು ರೈತರಲ್ಲ, ಅವರು ದಳ್ಳಾಳಿಗಳವರು. ನಮ್ಮಲ್ಲಿ ಏನು ಪಂಜಾಬಲ್ಲಿ ಪಕ್ಕದ ರಾಜ್ಯಗಳಲ್ಲಿ ಈ ದಳ್ಳಾಳಿಗಳು ಯಾರ್ಯಾರು ಬಡವರು 1 ಎಕರೆ, ಅರ್ಧ ಎಕರೆ, 2 ಎಕರೆ, 3 ಎಕರೆ ಜಮೀನುಗಳು ಇಟ್ಕೊಂಡಿದ್ರು, ಅವ್ರ ಹತ್ರ ಸಾವಿರಾರು ಎಕರೆಗಳ ಜಮೀನುಗಳನ್ನು ಒಬ್ಬೊಬ್ಬರೇ ದಳ್ಳಾಳಿಗಳು 2,000 ಎಕರೆ, 3,000 ಎಕರೆ ಈ ಥರ ತಗೊಂಡು ಅಲ್ಲಿ ಬೇಕಾಗಿರ್ತಕ್ಕಂಥ ಭತ್ತ ಮತ್ತು ಗೋಧಿ, ಬೇರೆ ರೀತಿಯಾದಂಥ ಬೇಳೆಕಾಳುಗಳು ಇದನ್ನೆಲ್ಲ ಬೆಳೆದು ಮತ್ತು ಪಕ್ಕದ ರಾಜ್ಯಗಳಲ್ಲೂ ಅದನ್ನು ಕಡಿಮೆ ರೇಟಿಗೆ 100 ರೂಪಾಯಿಗೆ 50 ರೂಪಾಯಿ ಖರೀದಿ ಮಾಡಿ ಅದನ್ನು ಗೋಡನ್ಗಳಲ್ಲಿ ಬಚ್ಚಿಟ್ಟು ಆಹಾರ ಕೊರತೆ ಅಂತೇಳಿ ದೇಶಕ್ಕೆ ನೋಡಿಸಿ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು 100 ರೂಪಾಯಿಗೆ ತಗೊಂಡಿದ್ದನ್ನು 1,000 ರೂಪಾಯಿ ಬೆಲೆಯನ್ನು ಇದು ಮಾಡಿಸಿ ಅವರು ಹೆಚ್ಚಿನ ಲಾಭವನ್ನು ಪಡಿತಾಯಿದ್ರು. ಅದಕ್ಕೋಸ್ಕರ ನಮ್ಮ ರೈತರಿಗೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳು ನೇರವಾಗಿ ಅವರು ಇಡೀ ದೇಶದಲ್ಲಿ ಯಾರಿಗೆ ಬೇಕಾದ್ರೂ ಮಾರ್ಬೋದು. ಆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ. ಈ ದೇಶಕ್ಕೆ 75 ವರ್ಷ ಆದ್ರೂ ಸರ್ಕಾರ ಸ್ವತಂತ್ರ ಬಂದು ರೈತರಿಗೆ ನಿಜವಾಗ್ಲೂ ಸ್ವತಂತ್ರ ಬಂದಿದ್ದು ಕೃಷಿ ಕಾಯ್ದೆಯನ್ನು ಮಾಡಿದರೆ. ಹಿಂದೆ ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಾವು APMCನೇ ರದ್ದು ಮಾಡ್ತೀನಿ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು. ಆದರೆ ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ. ನಾವು ಇವತ್ತು ಯಾವುದೇ ರೀತಿಯಾದಂಥ APMCನೂ ರದ್ದು ಮಾಡಿಲ್ಲ.
ಜನಕ್ಕೆ ಅಲ್ಲೇ ಒಳ್ಳೆ ರೇಟ್ ಸಿಗುತ್ತೆ ಅನ್ನೋದಾದರೆ, ಒಳ್ಳೆಯವರು ಇದ್ದಾರೆ ಅನ್ನೋದಾದರೆ ಅಲ್ಲೂ ಮಾರ್ಬೋದು. ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಎಫ್ ಪಿ ಒಗಳಂದರೆ ರೈತರ ಉತ್ಪಾದಕರ ಸಂಘ ಅಂತ ಹೇಳ್ಬಿಟ್ಟು ಏನು ಮಾಡಿಕೊಂಡು ಇವತ್ತು ಸರ್ಕಾರದಲ್ಲಿ ಹಲವಾರು ಸಬ್ಸಿಡಿಗಳಿದೆ. ನಾವು ಉತ್ಪನ್ನ ಮಾಡ್ತಕ್ಕಂಥ ತರಕಾರಿ ಆಗಿರ್ಬೋದು, ದಿನಸಿಗಳಾಗಿರ್ಬೋದು, ಇದನ್ನು ಬೇರೆ ರಾಷ್ಟ್ರಗಳಿಗೂ ನಾವು ರಫ್ತು ಮಾಡೋಂಥ ರೀತಿಯಲ್ಲಿ ಈಗಾಗಲೇ ನಮ್ಮಲ್ಲಿ ಸುಮಾರು ಜನ ಇದು ಮಾಡ್ತಾರೆ. ನಾವೆಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಹೋಗಿ ನಾವು ಔಷಧಿಗಳನ್ನು ಮತ್ತು ಗೊಬ್ಬರ ಮತ್ತು ಬೀಜಗಳನ್ನು ತಗೊಳಕ್ಕೆ ಹೋದಾಗ ಏನು ರೇಟಿಗೆ ಸಿಗುತ್ತೋ, ನಾವು ರೈತ ಉತ್ಪಾದಕರ ಸಂಘ ಅಂತೇಳ್ಬಿಟ್ಟು ಏನು ಮಾಡಿ ಎಫ್ ಎ ಒಗಳು ಮಾಡ್ಕೊಂಡಿದ್ದೀರಿ, ಅದ್ರ ಮುಖಾಂತರ ಮಾಡಿದಾಗ ನಮ್ಗೆ 10-15% ಕಡಿಮೆ ಸಿಗುತ್ತೆ ರೇಟಿಗೆ. ನಾವು ರೈತ ಉತ್ಪಾದಕರ ಸಂಘದ ವತಿಯಿಂದ ನಾವು ಬೇಕಾದರೆ ನಮ್ಮದೇ ಓನಾಗಿ ಈ ಅಸೋಸಿಯೇಷನಲ್ಲಿ, ಈ ಸಂಸ್ಥೆಯಲ್ಲಿ ನಾವು ಪೆಟ್ರೋಲ್ ಬಂಕ್ಗಳನ್ನು ಮಾಡಿ ಅದೇ ಥರ 10%-15% ಕಡಿಮೆ ರೇಟ್ಗೂ ನಾವು ಡೀಸೆಲ್ ಪೆಟ್ರೋಲನ್ನು ಮಾರಬಹುದು. ಎಲ್ಲ ರೀತಿಯ ರೈತ ಸಂಬಂಧಪಟ್ಟಂಥ ಸಲಕರಣೆಗಳು, ಔಷಧಿಗಳು, ಬೀಜಗಳು ಇವನ್ನೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ಅದಕ್ಕೋಸ್ಕರ ಅದನ್ನು ಏನು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಯೋಜನೆಗಳನ್ನು ತಂದಿದ್ದಾರೆ, ಜಾರಿಗೆ ತಂದಿದ್ದಾರೆ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಇದನ್ನು ಸದುಪಯೋಗಪಡಿಸ್ಕೊಬೇಕು. ನಮ್ಮ ಮುಖಂಡರುಗಳು ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಸರ್, MP ಸೆಗ್ಮೆಂಟ್ ಅಲ್ಲಿ ಎಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರಾಗ್ತಾರೆ ಸರ್? ಎಲ್ಲಿ MP ಸೆಗ್ಮೆಂಟ್ ಹೇಳ್ತೀನಿ. ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಹಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ. ಅದಕ್ಕಾಗಿ ಭೇಟಿ ನೀಡಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ. ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ. ವಾಸಿಸಲು ಸುಂದರವಾದ ಸ್ಥಳ, ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ. ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ. ಗ್ರಾಮ ಪಂಚಾಯಿತಿ ಖಾತೆ ಇಸ್ವತ್ತು ನೀಡಲಾಗುತ್ತದೆ. ಮೊದಲ 50 ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ. ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣವುಳ್ಳ ಪ್ರದೇಶವಾಗಿದ್ದು, ಮನೆ ನಿರ್ಮಾಣಕ್ಕೆ ಎಲ್ಲ ಅರ್ಹತೆಯುಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್, KR ಬಡಾವಣೆ, ಚಿಂತಾಮಣಿ. ಸೈಟ್ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ 9916852260. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಬೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ. ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ, ಆಧಾರ್ ಪ್ರಿಂಟ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶವೃಕ್ಷ, ವಾಸಸ್ಥಳ ದೃಢೀಕರಣ ಪತ್ರ, ಸೀನಿಯರ್ ಸಿಟಿಜನ್ ಕಾರ್ಡ್, ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, ಪಾಸ್ಪೋರ್ಟ್ ಅಪ್ಲಿಕೇಶನ್, DL ಅರ್ಜಿ, ಮೆಡಿಕಲ್ ಇನ್ಶೂರೆನ್ಸ್, ಸರ್ಕಾರಿ ಖಾಸಗಿ ಆನ್ಲೈನ್ ಅರ್ಜಿಗಳು, CET, NET, TET, NEET ಆನ್ಲೈನ್ ಸರ್ವಿಸಸ್, ಪಹಣಿ, ಮ್ಯೂಟೇಷನ್, ಟಿಕೆಟ್ ಬುಕಿಂಗ್, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು, ಕಲರ್ ಜೆರಾಕ್ಸ್, ಲ್ಯಾಮಿನೇಷನ್, ಮೊಬೈಲ್ ರೀಚಾರ್ಜ್, ಮನಿ ಟ್ರಾನ್ಸ್ಫರ್, HDFC ಅಕೌಂಟ್, HDFC ಲೋನ್, NPS ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು, ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಬೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717, ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: LED ಟಿವಿ ಸ್ಟಾರ್ಟಿಂಗ್ ಫ್ರಮ್ 5890, ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 10890, ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 18890, ಸೆಮಿ ಆಟೋಮೆಟಿಕ್ washing machine starting from 7890, top load washing machine starting from 11890, front load washing machine starting from 19890. ಪ್ರತಿ 10,000ಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ EMI ಸೌಲಭ್ಯದ ಜೊತೆಗೆ 10% 50% ರಿಯಾಯಿತಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ಇಂದು ಎಂಟರ್ಪ್ರೈಸಸ್, ದೇವಾಲಪ್ಪ
ಕಾಂಪ್ಲೆಕ್ಸ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಡಿಪೋ, ಬೆಂಗಳೂರು ರಸ್ತೆ, ಚಿಂತಾಮಣಿ. ದೂರವಾಣಿ ಸಂಖ್ಯೆ 08154255995. ಮತ್ತೊಂದು ಸಂಖ್ಯೆ 9901154105.